ನಮಸ್ಕಾರ. ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ನಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತಹ 30 ಪ್ರಶ್ನೆಗಳನ್ನು ಸರಳ ಉತ್ತರಗಳ ಜೊತೆಗೆ ನೀಡಲಾಗಿದೆ. ಇಲ್ಲಿ ಯಾವುದೇ ರೀತಿ ವಿವರಣೆ ಇಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಇದು ಫಾಸ್ಟ್ ರಿವಿಷನ್ಗೆ ಅನುಕೂಲಕರವಾಗಲಿ ಅನ್ನೋ ಉದ್ದೇಶಕ್ಕೆ. ನಾಳೆ ಪರೀಕ್ಷೆ ಇದೆ ಅಂತಂದಾಗ ಅದರ ಹಿಂದಿನ ದಿವಸ ಪಟ 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 ಗ್ಲಾನ್ಸ್ ಮಾಡಲಿಕ್ಕೆ ಈ ಒಂದು ಎಪಿಸೋಡನ್ನು ಮಾಡಿದ್ದೀವಿ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್. 19ನೇ ವಿಧಿ ಅಡಿಯಲ್ಲಿ ನೀಡಲಾದ ಸ್ವಾತಂತ್ರ್ಯದ ಹಕ್ಕಿನ ಮೇಲೆ ವಿದೇಶಿ ಯಾವ ರೀತಿಯ ಪರಿಮಿತಿಗಳನ್ನು ವಿಧಿಸಬಹುದು? ಮೇಲಿನ ಎಲ್ಲಾ ಸಂದರ್ಭಗಳಲ್ಲಿ, ಅಂದರೆ ರಾಷ್ಟ್ರೀಯ ಭದ್ರತೆ ಅಡಿ ಮಿತ್ರ ದೇಶಗಳೊಂದಿಗೆ ವಿದೇಶಿ ಸಂಬಂಧಗಳನ್ನು ಮುಂದುವರಿಸುವುದು, ಸಾರ್ವಜನಿಕ ಶಾಂತಿ, ಆರೋಗ್ಯ ಮತ್ತು ನೈತಿಕತೆಯನ್ನು ಸಂರಕ್ಷಿಸಲು 19ನೇ ವಿಧಿಯಡಿಯಲ್ಲಿ ನೀಡಲಾದ ಸ್ವಾತಂತ್ರ್ಯ ಹಕ್ಕಿನ ಮೇಲೆ ವಿದೇಶ ಯಾವ ರೀತಿಯ ಎಲ್ಲ ರೀತಿಯ ಪರಿಮಿತಿಗಳನ್ನು ವಿಧಿಸಬಹುದು? 4 ಈಸ್ ದಿ ರೈಟ್ ಆನ್ಸರ್. ಪೂರ್ವಗ್ರಹ ಕಾಯ್ದೆ ಯಾವ ಹಕ್ಕನ್ನು ನಿಯಂತ್ರಿಸುತ್ತದೆ? ಸ್ವಾತಂತ್ರ್ಯದ ಹಕ್ಕು. ಪೂರ್ವಗ್ರಹ ಕಾಯ್ದೆಯು ಸ್ವಾತಂತ್ರ್ಯದ ಹಕ್ಕನ್ನು ನಿಯಂತ್ರಿಸುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ನಾಗರಿಕರ ಹಕ್ಕುಗಳ ಮೇಲೆ ಸೂಕ್ತವಾದ ಮಿತಿಯನ್ನು ಯಾರು ವಿಧಿಸುತ್ತಾರೆ? ಸಂಸತ್ತು. ಭಾರತೀಯ ನಾಗರಿಕರ ಹಕ್ಕುಗಳ ಮೇಲೆ ಸಂಸತ್ತು ಸೂಕ್ತವಾದ ಮಿತಿಯನ್ನು ವಿಧಿಸುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಭಾಗ 3ರಲ್ಲಿನ ಯಾವ ವಿಧಿಗಳು ಜಾತ್ಯತೀತತೆಯನ್ನ ಒಳಗೊಂಡಿವೆ? ವಿಧಿ 25ರಿಂದ 28 ಜಾತ್ಯತೀತತೆಯನ್ನ ಒಳಗೊಂಡಿರುವಂತಹ ವಿಧಿಯಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವ ಸಂವಿಧಾನದ ವಿಧಿ ಸೆನ್ಸಾರ್ಶಿಪ್ ಅನ್ನು ನಿಷೇಧಿಸುತ್ತದೆ? ವಿಧಿ 42. ವಿಧಿ 42 ಈ ಸಂವಿಧಾನ ವಿಧಿಯು ಸೆನ್ಸಾರ್ಶಿಪ್ ಅನ್ನು ನಿಷೇಧಿಸುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಸಮಾನತೆಯ ಹಕ್ಕುಗಳಲ್ಲಿ ಭಾಗವಾಗಿರುವುದು ಮತ್ತು ಭಾಗವಲ್ಲದ್ದು ಯಾವುದು? ಸಮಾನ ಕೆಲಸಕ್ಕೆ ಸಮಾನ ವೇತನ. 3 ಈಸ್ ದಿ ರೈಟ್ ಆನ್ಸರ್. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಮಿತಿಗಳನ್ನು ಯಾವುದರ ರಕ್ಷಣೆಯ ಉದ್ದೇಶದಿಂದ ಹೇರಬಹುದು? ರಾಷ್ಟ್ರೀಯ ಸಾರ್ವಭೌಮತ್ವ ಮತ್ತು ಸಮಗ್ರತೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಮಿತಿಗಳನ್ನು ರಾಷ್ಟ್ರೀಯ ಸಾರ್ವಭೌಮತ್ವ ಮತ್ತು ಸಮಗ್ರತೆಯ ರಕ್ಷಣೆಯ ಉದ್ದೇಶದಿಂದ ಹೇರಬಹುದು. 1 ಈಸ್ ದಿ ರೈಟ್ ಆನ್ಸರ್. ಆರ್ಟಿಕಲ್ 368ರ ಪ್ರಕಾರ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನು ಸಂಸತ್ತು ಹೊಂದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಯಾವ ಪ್ರಕರಣದಲ್ಲಿ ತೀರ್ಪು ನೀಡಿತು? ಗೋಲಕ್ನಾಥ್ ಮತ್ತು ಪಂಜಾಬ್ ರಾಜ್ಯ. ಗೋಲಕ್ನಾಥ್ ಮತ್ತು ಪಂಜಾಬ್ ರಾಜ್ಯ ಪ್ರಕರಣದಲ್ಲಿ ಆರ್ಟಿಕಲ್ 368ರ ಪ್ರಕಾರ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನು ಸಂಸತ್ತು ಹೊಂದಿಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು. 3 ಈಸ್ ದಿ ರೈಟ್ ಆನ್ಸರ್. ನಾಗರಿಕ ಮತ್ತು ರಾಜಕೀಯ ಸಮಾನತೆಗಳು ಪೌರರಿಗೆ ಏನನ್ನು ನೀಡುತ್ತವೆ? ಜಾತಿ, ಧರ್ಮ, ಲಿಂಗ, ಆಸ್ತಿ ಮುಂತಾದವುಗಳ ತಾರತಮ್ಯವಿಲ್ಲದೆ ಮತ ಚಲಾಯಿಸುವ ಹಕ್ಕು. ನಾಗರಿಕ ಮತ್ತು ರಾಜಕೀಯ ಸಮಾನತೆಗಳು ಜಾತಿ, ಧರ್ಮ, ಲಿಂಗ, ಆಸ್ತಿ ಮುಂತಾದವುಗಳ ತಾರತಮ್ಯವಿಲ್ಲದೆ ಮತ ಚಲಾಯಿಸುವ ಹಕ್ಕನ್ನು ನೀಡುತ್ತವೆ. 1 ಈಸ್ ದಿ ರೈಟ್ ಆನ್ಸರ್. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಒಳಗೊಂಡಿರುವುದು? ಮೇಲಿನ ಎಲ್ಲ, ಅಂದರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಅಲ್ಪಸಂಖ್ಯಾತರು ತಮ್ಮ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿಕೊಂಡು ನಿರ್ವಹಿಸಿಕೊಳ್ಳುವ ಹಕ್ಕು, ಅಲ್ಪಸಂಖ್ಯಾತರು ತಮ್ಮ ಭಾಷೆಯನ್ನು ಪ್ರೋತ್ಸಾಹಿಸಿಕೊಳ್ಳುವ ಹಕ್ಕು, ಧರ್ಮ, ಜನಾಂಗೀಯ ಅಥವಾ ಜಾತಿಯ ಆಧಾರದ ಮೇಲೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರವೇಶ ನಿರಾಕರಿಸುವುದರ ವಿರುದ್ಧ ತಾರತಮ್ಯ ರಹಿತ ಹಕ್ಕು ಇವುಗಳನ್ನು ಒಳಗೊಂಡಿದೆ. 4 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಸಂವಿಧಾನದಲ್ಲಿ ನಿರ್ದಿಷ್ಟಪಡಿಸದ ಹಕ್ಕುಗಳು ಯಾವುವು? ಎಲ್ಲ ವರ್ಗದವರಿಗೂ ವಿಶೇಷ ರಕ್ಷಣೆ, ಮುಖ್ಯವಾಗಿ ಮಹಿಳೆಯರಿಗೆ, ಮಕ್ಕಳಿಗೆ, ಹಿಂದುಳಿದ ವರ್ಗದವರಿಗೆ ಕಲ್ಪಿಸಬಾರದು. ಇದು ನಿರ್ದಿಷ್ಟಪಡಿಸದ ಹಕ್ಕಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ನಾಗರಿಕರಿಗೆ ಮೂಲಭೂತ ಹಕ್ಕುಗಳನ್ನು ಒದಗಿಸಲು ಅದರ ಹಿಂದಿರುವ ಗುರಿಗಳು? ವೈಯಕ್ತಿಕ ಸ್ವಾತಂತ್ರ್ಯ. 3 ಈಸ್ ದಿ ರೈಟ್ ಆನ್ಸರ್. ಸಾಮಾಜಿಕ ವಿಂಗಡಣೆಗಳನ್ನು ನಿಷೇಧಿಸುವ ಮೂಲಭೂತ ಹಕ್ಕು ಯಾವುದು?
ಸಮಾನತೆಯ ಹಕ್ಕು. ಸಮಾನತೆಯ ಹಕ್ಕು ಸಾಮಾಜಿಕ ವಿಂಗಡಣೆಗಳನ್ನು ನಿಷೇಧಿಸುವ ಮೂಲಭೂತ ಹಕ್ಕಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಪ್ರದೇಶದ ಆಧಾರದ ಮೇಲೆ ತಾರತಮ್ಯವನ್ನು ತೋರಿಸುವುದು ಮೂಲಭೂತ ಹಕ್ಕುಗಳ ಪ್ರಕಾರ ನಿಷಿದ್ಧ. ಆದರೆ ಕೆಳಗಿನವುಗಳಲ್ಲಿ ಅದಕ್ಕೆ ಅನ್ವಯವಾಗದ ಅಂಶ ಯಾವುದು? ಕ್ಲಬ್ಗಳಿಗೆ ಪ್ರವೇಶ ಇದು ಅನ್ವಯವಾಗದ ಅಂಶವಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಮಿಲಿಟರಿ ಪಡೆಗಳಲ್ಲಿ ಕರ್ತವ್ಯದಲ್ಲಿರುವವರಿಗೆ ಮೂಲಭೂತ ಹಕ್ಕುಗಳು ಅನ್ವಯಿಸುವುದಿಲ್ಲ. ಇವುಗಳನ್ನು ನಿರ್ಧರಿಸುವ ಹಕ್ಕು ಯಾರಿಗಿದೆ? ಸಂಸತ್ತು. ಮಿಲಿಟರಿ ಪಡೆಗಳಲ್ಲಿ ಕರ್ತವ್ಯದಲ್ಲಿರುವವರಿಗೆ ಮೂಲಭೂತ ಹಕ್ಕುಗಳು ಅನ್ವಯಿಸುವುದಿಲ್ಲ, ಆದರೆ ಇವುಗಳನ್ನು ನಿರ್ಧರಿಸುವ ಹಕ್ಕು ಸಂಸತ್ತಿಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನದ ಪ್ರಕಾರ ಯಾವ ಆಧಾರದ ಮೇಲೆ ನಾಗರಿಕ ಸಂಬಂಧ ಸಂಸ್ಥೆಗಳಲ್ಲಿ ತಾರತಮ್ಯ ತೋರಿಸಬಾರದು? ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಹುಟ್ಟಿದ ಸ್ಥಳ. ಇವುಗಳಲ್ಲಿ ತಾರತಮ್ಯ ತೋರಿಸಬಾರದು. 1 ಈಸ್ ದಿ ರೈಟ್ ಆನ್ಸರ್. ಅಸ್ಪೃಶ್ಯತೆಗೆ ಸಂಬಂಧಿಸಿದಂತೆ ಸಂವಿಧಾನದಲ್ಲಿ ಏನನ್ನು ಬರೆಯಲಾಗಿದೆ? ಮೂಲಭೂತ ಹಕ್ಕುಗಳ ಅಡಿ ಅಸ್ಪೃಶ್ಯತೆ ನಿಷೇಧದ ಬಗೆಗೆ ಬರೆಯಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ನಾಗರಿಕರು ಸಭೆ ಸೇರುವ ಹಕ್ಕುಗಳ ಮೇಲೆ ನಿರ್ಬಂಧಗಳನ್ನು ವಿಧಿಸಬಾರದು ಎಂದರೆ ಆ ಸಭೆಯನ್ನು ಹೇಗೆ ನಿರ್ವಹಿಸಬೇಕು? ಶಾಂತಿಯುತ ಮತ್ತು ನಿರಾಯುಧವಾಗಿ. ನಾಗರಿಕರು ಸಭೆ ಸೇರುವ ಹಕ್ಕುಗಳ ಮೇಲೆ ನಿರ್ಬಂಧಗಳನ್ನು ವಿಧಿಸಬಾರದೆಂದರೆ ಆ ಸಭೆ ಶಾಂತಿಯುತ ಮತ್ತು ನಿರಾಯುಧವಾಗಿರಬೇಕು. 2 ಈಸ್ ದಿ ರೈಟ್ ಆನ್ಸರ್. ಮೂಲಭೂತ ಹಕ್ಕುಗಳ ಅಧ್ಯಾಯದಲ್ಲಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ಹಿಂದೆ ಇರುವ ಗುರಿ ಏನು? ತಮ್ಮ ಸಂಸ್ಕೃತಿಯನ್ನು ರಕ್ಷಿಸಿಕೊಳ್ಳುವಂತೆ ಅಲ್ಪಸಂಖ್ಯಾತರಿಗೆ ಸಹಾಯ ಮಾಡುವುದು. ಇದು ಪ್ರಮುಖ ಗುರಿಯಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಕಾನೂನಿನಿಂದ ದೃಢೀಕರಿಸಲ್ಪಟ್ಟ ವ್ಯವಹಾರ ಪದ್ಧತಿ ಎಂದರೆ ಭಾರತದ ನ್ಯಾಯಾಲಯಗಳ ನ್ಯಾಯ ಸಮೀಕ್ಷೆಯನ್ನು ಸೀಮಿತಗೊಳಿಸುವುದು ಮತ್ತು ಒಂದು ಕಾನೂನು ಸರಿಯಿದೆಯೇ ಇಲ್ಲವೇ ಎಂಬುದನ್ನು ಪ್ರಶ್ನಿಸುವುದಲ್ಲ. 3 ಈಸ್ ದಿ ರೈಟ್ ಆನ್ಸರ್. ಗೋಲಕನಾಥ ಪ್ರಕರಣದಲ್ಲಿ ಸಂಸತ್ತು ಮೂಲಭೂತ ಹಕ್ಕುಗಳು ತಿದ್ದುಪಡಿ ಬಗ್ಗೆ ಸುಪ್ರೀಂ ಕೋರ್ಟ್ನ ತೀರ್ಮಾನವೇನು? ಸಂವಿಧಾನದ ಭಾಗವಾದ ಇವು ತುಂಬಾ ಶ್ರೇಷ್ಠವಾದವು. ಆದ್ದರಿಂದ ಸಾಮಾನ್ಯ ಚುನಾವಣೆಯಿಂದ ಆಯ್ಕೆಯಾದ ಸಂಸತ್ತು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಹಕ್ಕನ್ನು ಹೊಂದಿಲ್ಲ. ಇದು ಸುಪ್ರೀಂ ಕೋರ್ಟ್ನ ತೀರ್ಮಾನವಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬೇಕೆಂದರೆ ಸಂವಿಧಾನ ಸಮಿತಿಯನ್ನು ರಚಿಸಬೇಕೆಂದು ಸುಪ್ರೀಂ ಕೋರ್ಟ್ ಯಾವ ಪ್ರಕರಣದಲ್ಲಿ ಹೇಳಿತು? ಗೋಲಕ್ನಾಥ್ ಹಾಗೂ ಪಂಜಾಬ್ ಪ್ರಕರಣ. ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬೇಕೆಂದರೆ ಸಂವಿಧಾನ ಸಮಿತಿಯನ್ನು ರಚಿಸಬೇಕೆಂದು ಸುಪ್ರೀಂ ಕೋರ್ಟ್ ಗೋಲಕ್ನಾಥ್ ಹಾಗೂ ಪಂಜಾಬ್ ಪ್ರಕರಣದಲ್ಲಿ ತೀರ್ಪು ನೀಡಿತು. 1 ಈಸ್ ದಿ ರೈಟ್ ಆನ್ಸರ್. ಕೇವಲ ಭಾರತೀಯ ನಾಗರಿಕರು ಮಾತ್ರ ಅನುಭವಿಸುವ ಹಕ್ಕು ಯಾವುದು? ಸಾರ್ವಜನಿಕ ಉದ್ಯೋಗಗಳಲ್ಲಿ ಸಮಾನತೆ. ಇದು ಭಾರತೀಯ ನಾಗರಿಕರು ಮಾತ್ರ ಅನುಭವಿಸುವ ಹಕ್ಕಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಪ್ರಾಹಿಬಿಷನ್ ರಿಟ್ ಅನ್ನು ಯಾರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಜಾರಿಗೊಳಿಸುತ್ತವೆ? ನ್ಯಾಯಾಂಗ ಅಥವಾ ಅರೆ ನ್ಯಾಯಾಂಗ ಅಧಿಕಾರಗಳಿಗೆ ಪ್ರಾಹಿಬಿಷನ್ ರಿಟ್ ಅನ್ನು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಜಾರಿಗೊಳಿಸುತ್ತವೆ. 1 ಈಸ್ ದಿ ರೈಟ್ ಆನ್ಸರ್. ಮಿನರ್ವಾ ಮಿಲ್ಸ್ ಪ್ರಕರಣದ ಫಲವಾಗಿ ಆರ್ಟಿಕಲ್ 31C ಮೂಲಕ ರಕ್ಷಿಸಲ್ಪಡುವ ಒಂದು ಕಾನೂನು ಎಂದರೆ ಇದು ವಿಧಿ 39BCಯಲ್ಲಿನ ಆಸ್ತಿಗಳು ಜಾರಿಯಾಗುವಂತೆ ನೋಡಿಕೊಳ್ಳುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಉಲ್ಲೇಖವಾಗಿರುವ ಜಂಟಿ ಪೌರ ಸ್ಮೃತಿ ಯಾವ ಭರವಸೆ ನೀಡುತ್ತದೆ? ರಾಷ್ಟ್ರೀಯ ಸಮಗ್ರತೆ. 3 ಈಸ್ ದಿ ರೈಟ್ ಆನ್ಸರ್. ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ನಡುವಣ ಮೂಲ ವ್ಯತ್ಯಾಸವೇನು? ಮೂಲಭೂತ ಹಕ್ಕುಗಳು ನ್ಯಾಯಸಮ್ಮತವಾದವು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಪಾರಮ್ಯ ನೀಡಲಾಗಿದೆ. ಇದೇ ಮೂಲಭೂತ ಹಕ್ಕು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗಿರುವಂತಹ ಮೂಲ ವ್ಯತ್ಯಾಸ. 3 ಈಸ್ ದಿ ರೈಟ್ ಆನ್ಸರ್. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಹಜವಾಗಿ ಸರ್ಕಾರ ನಿರ್ದಿಷ್ಟವಾದ ಕೆಲಸಗಳನ್ನು ಮಾಡಬೇಕೆಂದು ಹೊರಡಿಸುವ ಆದೇಶಗಳಾಗಿವೆ. 4 ಈಸ್ ದಿ ರೈಟ್ ಆನ್ಸರ್. ಯಾವ ಸಾಂವಿಧಾನಿಕ ತಿದ್ದುಪಡಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ
ಮೂಲಭೂತ ಹಕ್ಕುಗಳ ಮೇಲೆ ಪಾರಮ್ಯವನ್ನು ಕಲ್ಪಿಸಿದೆ. 42ನೇ ತಿದ್ದುಪಡಿ 42ನೇ ತಿದ್ದುಪಡಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಮೂಲಭೂತ ಹಕ್ಕುಗಳ ಮೇಲೆ ಪಾರಮ್ಯವನ್ನು ಕಲ್ಪಿಸಿದೆ. 4 is the right answer. ಸಮುದಾಯದ ಭೌತಿಕ ಸಂಪನ್ಮೂಲಗಳು ಸಮಾನವಾಗಿ ಹಂಚಿಕೆಯಾಗಲು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸುವಂತೆ ಕಾಯ್ದೆಯನ್ನು ಅನುಮೋದಿಸಿದರೆ ಇದು ವಿಧಿ 14ರಿಂದ 19ರವರೆಗಿರುವ ಹಕ್ಕುಗಳನ್ನು ಉಲ್ಲಂಘಿಸಿದರೆ ಅದು ಸಲ್ಲುವುದಿಲ್ಲವೆಂದು ಪರಿಗಣಿಸಬಾರದು. 4 is the right answer. ಸಂಪೂರ್ಣವಾಗಿ ಈ ಎಪಿಸೋಡ್ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.